ಕಿಚನ್ ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಪಾಂಡಿಚೇರಿಲೇ ಇದ್ದೀವಿ. ಪಾಂಡಿಚೇರಿನಲ್ಲಿ ನೆಕ್ಸ್ಟ್ ಡೇ ಶೂಟ್ ಮಾಡೋಕ್ಕೆ ಬಂದಿದ್ವಿ. ಮಧ್ಯಾಹ್ನ 12 ಗಂಟೆಗೆ ಈ ಜಾಗ ಓಪನ್ ಆಗುತ್ತೆ. ಯಾವುದು ಅಂದರೆ ಹೋಟೆಲ್ ಜೀವ ಸಂಧ್ಯಾ ಅಂತ. ಸೊ ಹೋಟೆಲ್ ನೇಮು. ಸೊ ಇಲ್ಲ ಅದು ಹೋಟ್ಲ್ ಹೆಸರು ಅಂದರೆ ಗೊತ್ತಾಗಲ್ಲ ಎಲ್ಲರಿಗೂ. ತೊಕ್ಕು ಬಿರಿಯಾನಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಟೈಮಲ್ಲಿ ತುಂಬಾ ಫೇಮಸ್ ಆಗಿದ್ದಂಥ ಜಾಗ ಇದು. ಇಲ್ಲಿ ಇದು ಫೇಮಸ್ ಆದಮೇಲೆ ತುಂಬ ಕಡೆನೂ ಬಿರಿಯಾನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಬೆಂಗಳೂರು ಸಿಗ್ಬೋದು ಅನ್ಸುತ್ತೆ ತೊಕ್ಕು ಬಿರಿಯಾನಿ. ಸೊ ಏನಿಲ್ಲ, ಬಿರಿಯಾನಿ ಅಂದರೆ ಬಿರಿಯಾನಿ ರೈಸು, ವೆಜ್ ರೈಸ್, ಅದು ಬಿರಿಯಾನಿನೇ. ಆ ರೈಸು ಸಪ್ರೇಟಾಗಿ ಚಿಕನ್ ಗೊಜ್ಜು ಮಾಡ್ಕೊಂಡಿರ್ತಾರೆ, ತೊಕ್ಕು ಅದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದು ಕಾನ್ಸೆಪ್ಟು. ಅದು ಹೆಂಗಿರುತ್ತೆ ಟೇಸ್ಟು ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಇದರಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ ಇದು ಜಾಗದ ಬಗ್ಗೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಸೊ ಅದು ಅವರ ನಾಲ್ಕು ರುಚಿಗೆ ಬಿಟ್ಟಿದ್ದು. ಸೊ ನಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ಒಳಗೋಗಿ ನೋಡೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸೊ ಇದು ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ ವಿಲಿಯನ್ನೂರು ಅಂತ ಊರು. ಮತ್ತು ಕೋಟೈಮೇಡು ಎಕ್ಸಾಕ್ಟ್ ಆಗಬೇಕಂದ್ರೆ ಆಯುಷ್ ಹಾಸ್ಪಿಟಲ್ ಇದೆ. ಇದು ಆಯುಷ್ ಹಾಸ್ಪಿಟಲ್ ಅದರ ಆಪೋಸಿಟಲ್ಲೇ ಇದೆ. ಲೊಕೇಶನ್ನ ಫಾಲೋ ಮಾಡಿ, ಇವೆಲ್ಲ ಅವಶ್ಯಕತೆ ಇಲ್ಲ. ನಮಗೆ ಅಲ್ಲಿಂದ ನಮ್ಮೂರು ಬರೋರಿಗೆ ಇದೆಲ್ಲ ಹೇಳೋದು ಅರ್ಥ ಆಗಲ್ಲ. ಗೂಗಲ್ ಲೊಕೇಶನ್ ಕರ್ಕೊಂಬಂದು ಜಾಗ ಬಿಡುತ್ತೆ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ ಬನ್ನಿ. ಸೊ ಬಂದ್ಬಿಟ್ಟು ನಮ್ಮ ಆರ್ಡ್ರ್ ಹೇಳಿದ ತಕ್ಷಣ ತಂದು ಕೊಟ್ಟರು. ಎರಡೂ ತೊಕ್ಕು ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಇಲ್ಲಿ 65 ಬಿರಿಯಾನಿನೂ ಸಿಗುತ್ತೆ. 65 ಬಿರಿಯಾನಿ ಅಂದರೆ ಬೇರೆ ಏನೂ ಅಲ್ಲ, ಚಿಕನ್ ಕಬಾಬ್. ನಮ್ಮ ಕಡೆ ಚಿಕನ್ ಕಬಾಬ್ ಬಂದಿವಲ್ಲ, ತಮಿಳ್ನಾಡಲ್ಲೆಲ್ಲ 65 ಅಂತಾರೆ. ಸೊ ಅದೇ 65 ಪೀಸ್ ಇಟ್ಬಿಟ್ಟು ಕೊಡ್ತಾರೆ. ಅದು ಡ್ರೈ. ಬಟ್ ಎಲ್ಲರೂ ಬರೋದು ಇದಕ್ಕೋಸ್ಕರ, ತೊಕ್ಕು ಬಿರಿಯಾನಿ, ಗೊಜ್ಜು ಥರ ಬಿರಿಯಾನಿ ತಿನ್ನೋದಕ್ಕೋಸ್ಕರ. ಸೊ ಇದು ಪ್ರಿಪ್ರೇಷನ್ ಎಲ್ಲ ನಾವು ಬರೋಕ್ಕೆ ಮುಂಚೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು. ಸೊ ನಮಗೇನು ನಂಬರ್ ಏನಿಲ್ಲ ಕೇಳ್ಕೊಂಡು ಬರೋದಕ್ಕೆ. ಸೊ ಬಂದು ಲಾಸ್ಟಲ್ಲಿ ಸರ್ವ್ ಮಾಡ್ತಾರೆ ಮಾತ್ರ ಒಂದಷ್ಟು ವೀಡಿಯೋ ತೊಗೊಂಡ್ವಿ. ಸೊ ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ ಚಿಕನ್ನು, ತೊಕ್ಕು, ಇದು ಏನು ಗೊಜ್ಜಿದೆ ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ. ರೈಸ್ ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ. ನಿಮಗೆ ಮಿಕ್ಸ್ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ಇಷ್ಟ ಆಗಿದೆ ಏನು ಅಂದರೆ ಪ್ರೈಸು ಎಷ್ಟಿರ್ಬೋದು ಕಮೆಂಟ್ ಮಾಡಿ. ಒಂದು ಪ್ಲೇಟ್ಗೆ ಈ ಕ್ವಾಂಟಿಟಿ ಏನೇನು ಬರುತ್ತೆ ಅಂದರೆ ರೈಸು, ಆಮೇಲೆ ಒಂದು ದೊಡ್ಡದಾದ ಲೆಗ್ಗು ಅಂದರೆ ಇದು ರಾನ್, ಡ್ರಮ್ ಸ್ಟಿಕ್ಕು, ತೈ ಪೀಸು, ಆ ಫುಲ್ ಒಂದು ಪೀಸು, ಆಮೇಲೆ ಒಂದು ಫುಲ್ಲು ಮೊಟ್ಟೆ, ಒಂದು ಫುಲ್ ಮೊಟ್ಟೆ. ಸೊ ಇದಿಷ್ಟು ಬರುತ್ತೆ. ಜಸ್ಟ್ 140 ರುಪೀಸ್ ಅಷ್ಟೇ. ಒಂದು ಪ್ಲೇಟು 140 ರುಪೀಸ್ಗೆ. ಸೊ ಇದು ವರ್ತಿದೆಯಾ ಏನೋ ಕಮೆಂಟ್ ಮಾಡಿ. ಯಾಕಂದರೆ ಇಲ್ಲಿ ಯಾವುದೇ ಊರಲ್ಲಿ ತಮಿಳ್ನಾಡಲ್ಲಿ ನೀವು ಎಲ್ಲೇ ಹೋದ್ರೂ ಕಮ್ಮಿ ಪ್ರೈಸೇನೆ ಫುಡ್ ಎಲ್ಲನೂ. ಚಿಕನ್ ಕಬಾಬ್ ಎಲ್ಲನೂ ಇಷ್ಟು ಅಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ರು. ಚಿಕನ್ ಕಬಾಬು 250 ಗ್ರಾಮ್ಸ್ 50 ರುಪೀಸ್, 4 kg 50 ರೂಪಾಯಿ ಅಷ್ಟೇ. ತುಂಬ ಕಡೆ ಬೋರ್ಡ್ಗಳು ನೋಡಿದ್ವಿ. ಸೊ ಆ ಥರ ಎಲ್ಲ ಇದೆ ಇಲ್ಲಿ, ತುಂಬ ಕಮ್ಮಿ ಸಿಗುತ್ತೆ. ಇಲ್ಲಿ ಕೂಡ ಬಾಸುಮತಿ ರೈಸು ಉದುರಾಗಿರುತ್ತೆ.
ಟೇಸ್ಟ್ ಮಾಡುವ ಸಂದಿತ್ತು ಫಸ್ಟ್ ಬರೀ ರೈಸ್ ತಿನ್ನೋಣ, ಆಮೇಲೆ ಗೊಜ್ಜು ಜೊತೆ ತಿನ್ನೋಣ. ನಾವು ಗೊಜ್ಜು ಅಂತೀವಿ, ಅವರು ತೊಕ್ಕು ಅಂತಾರೆ. ನೀವೇ ತೊಕ್ಕು ಅಂತೀರಾ ನಿಮ್ಮ ಕಡೆ ಮಂಗಳೂರಲ್ಲಿ? ಎಲ್ಲ ಅಂತೀರಾ ನೀವು? ಚೆನ್ನಾಗಿದೆ, ಖಾರವಾಗಿದೆ, ಆಮೇಲೆ ಫ್ಲೇವರ್ಫುಲ್ ಆಗಿದೆ. ರೈಸು ಸ್ಪೈಸಿ ಆದ ರೈಸು, ಬರೀ ರೈಸು. ನಾವು ಇನ್ನೂ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡು ತಿಂದೇ ಇಲ್ಲ, ಬರೀ ರೈಸ್ ತಿಂದಾಗೇ ಮಸಾಲೆ ಬರೀತೋಗಿ ಚೆನ್ನಾಗಿತ್ತು. ನಾರ್ಮಲಾಗಿ ದಮ್ ಬಿರಿಯಾನಿ ಏನಿದೆ ಸೇಮ್ ಅದೇ ಫ್ಲೇವರು. ಇದರಲ್ಲಿ ಏನಂದರೆ ಇದ್ರಲ್ಲಿ ಪೀಸಸ್ ಏನು ಹಾಕೊಂಡು ನಿಮಗೆ ಬೇಯಿಸ್ಕೊಂಡಿರಲ್ಲ. ಸೊ ನಿಮಗೆ ಮೀಟಿನ ಫ್ಲೇವರ್ ಏನು ಬರೋಲ್ಲ, ಜಸ್ಟ್ ಆ ಮಸಾಲ ಆ ಸ್ಪೈಸಸ್ಸು ಚೆನ್ನಾಗಿದೆ. ಸೊ ವೆಜ್ ರೈಸ್ ಒಂದು ಲೆಕ್ಕದಲ್ಲಿ ಇದು ವೆಜ್ ರೈಸ್. ಇದು ಮಿಕ್ಸ್ ಮಾಡೋದಕ್ಕೆ ಮಾತ್ರ ನಾನ್ ವೆಜ್ ಕನ್ವರ್ಟ್ ಆಗೋದು ಇದು. ಆಮೇಲೆ ಇದರಲ್ಲಿ ಏನು ಅಂದರೆ ಇವರು ಟೊಮೆಟೊ ಸ್ವಲ್ಪ ಯಥೇಚ್ಛವಾಗಿ ಬಳಸ್ತಾರೆ, ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಯಥೇಚ್ಛವಾಗಿ ಬಳಸ್ತಾರೆ. ಸೊ ಅದ್ರ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಈ ರೈಸಲ್ಲಿ. ಹಂಗಿದೆ ಸಂದೀಪ ಬರೀ ರೈಸು ಒಳ್ಳೆ ಫ್ಲೇವರ್ಫುಲ್ಲಾ? ಚೆನ್ನಾಗಿದೆಯಾ? ಗೊಜ್ಜತ್ತಿದ್ದಾರಾ? ಈಗ ಮೇಯ್ನು ಗೊಜ್ಜಲ್ಲಿ ಬೇಜಾನ್ ಈರುಳ್ಳಿನೇ ಜಾಸ್ತಿ ಕಾಣಿಸ್ತಿರೋದು. ಜಾಸ್ತಿ ಇಟ್ಕೊಳ್ಳೋಣ, ಮಿಕ್ಸ್ ಮಾಡಿ. ಈರುಳ್ಳಿ ಟೊಮೆಟೊ ಜಾಸ್ತಿ ಈರುಳ್ಳಿ ಬಳಸಿರ್ತಾರೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಕ್ಯಾರಮಲೈಸ್ ಆಗ್ಬಿಟ್ಟು ಗೊತ್ತಲ್ಲ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೇನಾದ್ರೂ ಒಂಥರ ಲೈಟಾಗಿ ಸಿಹಿ ಅಂಶ ಬರುತ್ತೆ. ಆಮೇಲೆ ಕೆಂಪು ಖಾರ ಇದೆ, ಆಮೇಲೆ ಟ್ಯಾಂಗಿನೆಸ್ಸು, ಟೊಮೆಟೊದು ಟ್ಯಾಂಗಿನೆಸ್ ಕೂಡ ಇದೆ. ಅದೆರಡು ಮಿಕ್ಸ್ ಆದಾಗ ಏನಾಗುತ್ತೆ ಅಂದರೆ ಬಿರಿಯಾನಿ ಇದು ರೈಸ್ ಏನಿದೆ ರೈಸ್ ಅವಳು ನಾನು ಫಸ್ಟಿಂದಾಗ ಏನಂದರೆ ಘಮ ಘಮ ಅಂತ ಫುಲ್ ಫ್ಲೇವರ್ಫುಲ್ಲಾಗಿ ಖಾರವಾಗಿತ್ತು ಬರೀ ರೈಸು. ಇದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ಆ ಲೈಟಾಗಿ ಆ ಸಿಹಿ ಅಂಶ ಒಂದು ಆ್ಯಡ್ ಆಗುತ್ತೆ. ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಏನು ಮಾಡೋಕ್ಕಲ್ಲ, ಇದು ಅವರ ರೆಸಿಪಿ. ಇದರಲ್ಲಿ ಆ ಟೊಮೆಟೊ ಈರುಳ್ಳಿ ಸ್ವಲ್ಪ ಇರೋದ್ರಿಂದ ಯಥೇಚ್ಛವಾಗಿ ಆ ಹುಳಿ ಅಂಶ ಆ ಸಿಹಿ ಅಂಶ ಒಂದು ಬರುತ್ತೆ. ಒಂಥರ ಡಿಫ್ರೆಂಟಾಗಿದೆ. ಪೀಸು ಚಿಕನ್ ಪೀಸು ದಪ್ಪ ಪೀಸಸ್ಸು. ಫುಲ್ಲು ತೊಡೆ ಮಾಂಸ. ಇಲ್ಲಿ ಆ ವಾಣಿ ಅಂಬಾಡಿನಲ್ಲಿ ಅಲ್ಲೂ ಹಂಗೆ ತಿಂದ್ವಿ, ಅಲ್ಲಿ ಫೈಟ್ರ್ ಕೋಳಿ, ಇಲ್ಲಿ ನಾರ್ಮಲ್ ಕೋಳಿ ಅಷ್ಟೇ. ಇದರಲ್ಲಿ ಮಸಾಲ ಒಳಗೂ ಹಿಡ್ದಿರಲ್ಲ, ಆಮೇಲೆ ದೊಡ್ಡ ಪೀಸ್ ಆಗಿರೋದ್ರಿಂದ ತುಂಬ ಬೆಂದಿರಲ್ಲ. ಅಂದರೆ ಸಾಫ್ಟ್ ಆಗಿರಲ್ಲ. ಇದು ನಾರ್ಮಲ್ ಲೈವ್ ಕೋಳಿ, ಸ್ವಲ್ಪ ಟೆಂಡರ್ ಅಲ್ಲ. ಸೊ ಅದರಿಂದ ಸ್ವಲ್ಪ ಅಗಿಬೇಕು, ಚುವಿ ಆಗಿರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಯಾಕಂದರೆ ದೊಡ್ಡ ಪೀಸ್ ಬರಬೇಕಲ್ಲ, ಸೈಜು ದೊಡ್ಡದಾಗಿರೋ ದಪ್ಪ ಬಲ್ತಿರೋ ಕೋಳಿನ ಬಳಸ್ತಾರೆ, ದಪ್ಪ ಕೋಳಿಗಳು, 1-2 kg ಮೇಲಿರೋ ಕೋಳಿನ. ಆಮೇಲೆ ಎಲ್ಲರಿಗೂ ಲೆಗ್ ಪೀಸ್ ಸಿಗುತ್ತಂತ 80% ಬರೀ ಇದೇ ಪೀಸು ಎಲ್ಲರಿಗೂ ಸಿಗುತ್ತಂತೆ. ಸೊ ಪಕ್ಕದಲ್ಲಿ ಟೇಬಲ್ ಎಲ್ಲರಿಗೂ ಇದೇ ಕೊಟ್ಟಿದ್ದಾರೆ. ಸೊ 80% ಜನ, ಒಂದು 80% ಇದಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಚಿಕ್ಕ ಪೀಸ್ ಇರುತ್ತಂತೆ. ಸೊ ದೊಡ್ಡದು 2 ಪೀಸ್ ಆಗ್ತದೆ ದಪ್ಪದು. ಆಮೇಲೆ ಇದು ಬೇಜಾನ್ ಗೊಜ್ಜಿದೆ, ನಮ್ಮಂಥವ್ರು ಇದನ್ನೇ ತಿನ್ಬಿಡ್ಬೋದು. ಬಟ್ ಇನ್ನೂ ಬೇಕು ಅನ್ನೋರಿಗೆ ಇಲ್ಲಿ ಸೈಡಲ್ಲಿ ಕೂಡ ಅದೇ ಗೊಜ್ಜು ತೊಕ್ಕನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಚಿಕ್ಕ ಪೀಸಸ್, ಇದೆಲ್ಲ ಮೂಳೆಗಳು ಆಗ್ತಿದೆಯಾ, ಇದರಲ್ಲಿ ಸ್ಕಿನ್ನು, ಆಮೇಲೆ ಪುಡಿ ಆಗ್ಬಿಟ್ಟಿರ್ತದಲ್ಲ, ಎಷ್ಟೊಂದು ಪೀಸ್ ಪುಡಿ ಆಗಿರ್ತಾವಲ್ಲ ಅವೆಲ್ಲ ಇದರಲ್ಲಿ ಇರ್ತವೆ. ಸೊ ಅದರಲ್ಲೂ ಪೀಸ್ಗಳು ಸಿಗುತ್ತೆ, ಅದನ್ನು ಹಾಕೊಂಡು ತಿನ್ಬೋದು. ಎಲ್ಲ ಟೇಬಲಲ್ಲೂ ಇಟ್ಟಿರ್ತಾರೆ. ಇಷ್ಟ ಆಯಿತಾ ಸಂಜು ಭಯ್ಯ? ಚೆನ್ನಾಗಿದೆ, ಕ್ವಾಂಟಿಟಿ ಇಷ್ಟ ಆಯ್ತು ನನಗೆ. ಪಾರ್ಸಲ್ ತೊಗೊಂಡಾಗ ಇನ್ನೂ ಜಾಸ್ತಿ ಬರುತ್ತೆ. ಅದು ಪಾರ್ಸಲ್ಲು ಇದು ಸರ್ವ್ ಮಾಡೋಕ್ಕಿಂತ ಮುಂಚೆನೇ ಯಾವ ಬಲ್ಕ್ ಆರ್ಡರ್ಗಳು ಬೇಜಾರು ಪಾರ್ಸಲ್ಗಳು ಹೋಗ್ತಾ ಇರುತ್ತೆ. ಹೆಂಗೆ ಮಾಡ್ಕೊಂಬಿಡ್ತಾರೆ ಅಂದರೆ ಎಲ್ಲ ಫಸ್ಟು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಒಂದೊಂದು ಪೀಸ್ 2 ಪೀಸು ಒಂದು ಮೊಟ್ಟೆ ಹಾಕಿ ಇಟ್ಕೊಂಡ್ಬಿಡ್ತಾರೆ, ಜೋಡಿಸ್ಕೊಂಡ್ಬಿಡ್ತಾರೆ. ನೀಟ್ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡ್ಬಿಡ್ತಾರೆ, ದೊಡ್ಡ ಪ್ಲೇಟಲ್ಲಿ. ಆಮೇಲೆ ಅದಕ್ಕೆ ರೈಸ್ ತುಂಬಿ ಕೊಡ್ತಾರೆ. ಇದು ಒಂಥರ ವೆಜ್ ರೈಸು, ಅದ್ರ ಜೊತೆಗೆ ಚಿಕನ್ ತೊಕ್ಕು ಮಿಕ್ಸ್ ಆಗಿ ಬಿರಿಯಾನಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಮಾಮೂಲಾಗಿ ಅಥೆಂಟಿಕ್ಕಾಗಿ ನಾವು ಒಟ್ಟಿಗೆ ಬೇಯಿಸ್ತೀವಲ್ಲ ಆ ಥರ ಅಲ್ಲ ಇದು. ಗೊತ್ತಾ, ಚೆನ್ನಾಗಿದೆ, ಡೀಸೆಂಟಾಗಿ ಒಳ್ಳೆಯ ಈ ಪ್ರೈಸ್ಗೆ ನನಗಂತೂ ವರ್ತ್ ಅನಿಸ್ತು. ಟೇಸ್ಟು ಕೂಡ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನಾರ್ಮಲಾಗಿ ಎಲ್ಲ ತಿಂದು ಬೋರ್ ಆಗಿದ್ದರೆ ಈ ಥರ ಏನೋ ಡಿಫ್ರೆಂಟಾಗಿ ತಿನ್ನಬೇಕು ಅಂದರೆ ಟ್ರೈ ಮಾಡ್ಬೋದು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ಮೊಟ್ಟೆ ಬೇರೆ ಇದೆ.
ಎಲ್ಲ ಮೂಳೆಗಳು ಅರ್ಶನ್ ಪ್ಲೇಟಲ್ಲಿ, ನಮ್ಮ ಪ್ಲೇಟಲ್ಲಿಲ್ಲ. ನಾವು ಮೂಳೆನೂ ತಿಂದ್ಬಿಟ್ಟಿದ್ದೀವಿ. ಹೆಂಗೆ ನಾವು ಮೂಲೆ ತಿಂದ್ಬಿಟ್ಟಿದ್ದೀನಿ. ಪೋರ್ಷನ್ ತಿನ್ನೋಕ್ಕಾಗಿಲ್ಲ ಅಂತ ಆಸಲ್ ಬೇರೆ ಆಗುತ್ತೆ. ಸೊ ಫೈನಲ್ ಆಗಿ ಹೆಂಗಿತ್ತು ಸಂದಿತ್ತು? ಚೆನ್ನಾಗಿತ್ತು. 110 ರೂಪಾಯಿ ಹೊರ್ತು ಬಿರಿಯಾನಿ. ಸೊ 2 ಪ್ಲೇಟ್ ತೊಗೊಂಡ್ವಿ, 3 ಜನ ತಿಂದ್ವಿ. ಯಾಕಂದರೆ ನಮಗೆಲ್ಲ ಕಮ್ಮಿ ತಿಂದು ಪೋರ್ಷನ್ ಕಮ್ಮಿ ತಿಂದು ಅಭ್ಯಾಸ, ಇಷ್ಟೊಂದೆಲ್ಲನೂ ತಿನ್ನೋಕ್ಕಾಗಲ್ಲ ಒಬ್ಬರ ಕೈಲಿ. ಬಟ್ ಇಲ್ಲೆಲ್ಲ ಹೆಂಗೆ ಅಂದರೆ ಇದನ್ನು ತಿಂದು ಇನ್ನೊಂದು ಅರ್ಧ ತಿಂತಾರೆ, ತೊಗೊಳ್ತಾರೆ. ಎಲ್ಲಿ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನಮ್ಮ ಕಡೆನೂ ಅಷ್ಟೇ, ಊರುಗಳ ಕಡೆ ಎಲ್ಲರೂ ಕೆಪಾಸಿಟಿ ಚೆನ್ನಾಗಿರುತ್ತೆ, ತಿಂತಾರೆ. ಬಟ್ ನಮಗೆ ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ಇಷ್ಟೇ ತಿಂದ್ವಿ, ಹಂಚ್ಕೊಂಡು ತಿಂದ್ವಿ ಅಷ್ಟೇ. ಸೊ ಮಿಸ್ ಮಾಡ್ದಿರ ಒಂದ್ಸಲ ಟ್ರೈ ಮಾಡುವಂಥ ಜಾಗ. ರೈಸು ಮತ್ತು ಅದು ತೊಕ್ಕು ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅದೇ ಒಂಥರ ನಿಮಗೆ ಸ್ವೀಟು ಉಳ್ಳುಳ್ಳಿ ಈ ಥರ ಟೇಸ್ಟ್ ಬರುತ್ತೆ ಗೊಜ್ಜಲ್ಲಿ. ಬರೀ ರೈಸ್ ತಿಂದಾಗ ಅದು ಸೇಮ್ ಈ ದಮ್ ಬಿರಿಯಾನಿ ಏನು ನಾರ್ಮಲ್ ರೆಸಿಪಿ ಇರುತ್ತಾ, ದಮ್ ಬಿರಿಯಾನಿ ಎಲ್ಲ ಯಾವ ಥರ ಬರುತ್ತೆ, ಸೊ ತಮಿಳ್ನಾಡು ಸ್ಟೈಲು ಸೇಮ್ ಅದೇ ಥರನೇ ಇರುತ್ತೆ ಟೇಸ್ಟು. ಸೊ ಆಮೇಲೆ ತುಂಬ ಜನ ಹೇಳ್ತಾರೆ ಟೊಮೆಟೊ ಗೊಜ್ಜು ಥರ, ಟೊಮೆಟೊ ಬಾತ್ ಥರ ಇರುತ್ತೆ ಅಂತ. ಟೊಮೆಟೊ ಬಾತ್ ಥರ ಇರೋಲ್ಲ ರೈಸು, ಇದು ಲೈಟಾಗಿರುತ್ತೆ. ಟೊಮೆಟೊ ಹಾಕ್ತಾರೆ ಬಟ್ ಆ ಫ್ಲೇವರ್ ಸ್ವಲ್ಪ ಕಮ್ಮಿ ಇರುತ್ತೆ ಲೈಟಾಗೆ. ಒಂದೊಂದು ಕಡೆ ಜಾಸ್ತಿ ಹಾಕಿ ಮಾಡಿ ಆ ಥರ ಎಲ್ಲರಿಗೂ ಈ ಥಿಂಕಿಂಗ್ ಬಂದುಬಿಟ್ಟಿದೆ. ಬಟ್ ಈ ಗೊಜ್ಜು ಅದೇ ಥರ ಬರುತ್ತೆ ಟೇಸ್ಟ್. ಟೊಮೆಟೊ ಗೊಜ್ಜು ಥರ ಬರುತ್ತೆ ಅದು ಗೊಜ್ಜು, ಸೇಮು ಅದೇ, ಏನು ಮಾಡೋಕ್ಕಲ್ಲ. ಸೊ ಇದೊಂದು ಅವರ ರೆಸಿಪಿ ಅಷ್ಟೇ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಅದು ಅವ್ರವ್ರ ನಾಲ್ಗೆ ರುಚಿಗೆ ಬಿಟ್ಟಿದ್ದು. ಒಬ್ಬರಿಗೆ ಖಾರ ಇಷ್ಟ, ಒಬ್ರಿಗೆ ಖಾರ ಇಷ್ಟ ಇಲ್ಲ. ಒಬ್ರಿಗೆ ಉಪ್ಪು ಇಷ್ಟ, ಒಬ್ರಿಗೆ ಉಪ್ಪು ಇಷ್ಟ ಇಲ್ಲ. ಒಬ್ರಿಗೆ ಸಿಹಿ ಇಷ್ಟ, ಒಬ್ರಿಗೆ ಸಿಹಿ ಇಷ್ಟ ಇಲ್ಲ. ಒಬ್ರು ಬಿರಿಯಾನಿ ಇಷ್ಟ ಇಲ್ಲ. ಅದೇನು ಮಾಡೋಕ್ಕಲ್ಲ. ಸ್ವಲ್ಪ ಜನ ಈ ನಡುವೆ ನೋಡ್ತಾ ಇದ್ದೀನಿ, ಈ ನಡುವೆ ಬೇಜಾನು ಅದು ಅಲ್ಲೋಗಿದ್ದು, ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಅಂತ ಅಲ್ಲಿ ಹೋಗಿದ್ವಿ. ಒಂದು ವ್ಲಾಗರ್ ಹೋಗಿದ್ದು, ಇನ್ನೊಬ್ಬ ವ್ಲಾಗರ್ಗೆ ಟಾಂಟ್ ಕೊಡ್ತಾ ಇರೋದೆಲ್ಲ ವೀಡಿಯೋಸ್ಗಳು ಬರ್ತಾಯಿದೆ ಈ ನಡುವೆ. ಸೊ ಅವ್ರನ್ನ ನಂಬ್ಕೊಂಡು ಹೋಗಿದ್ವಿ, ಅಲ್ಲಿ ನೋಡಿದ್ವಿ, ಇವ್ರು ಚೆನ್ನಾಗಿಲ್ಲ ಅಂತ. ಬಟ್ ಎಲ್ಲ ವ್ಲಾಗರ್ಸ್, ಫುಡ್ ವ್ಲಾಗರ್ಸ್ಗೆ ಒಂದೇ ಒಂದು ಇರಬೇಕಾಗಿರೋದು ತಲೆಯಲ್ಲಿ ಏನು ಅಂದರೆ ಟೇಸ್ಟು ಸಬ್ಜೆಕ್ಟಿವ್. ಜನಗಳಿಗೆ ಎಲ್ಲರಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ. ಬಟ್ ವೀಡಿಯೋ ಮಾಡ್ತಾಯಿರೋರು, ನಾವು ಫುಡ್ಡನ್ನ ವೀಡಿಯೋ ಮಾಡ್ತೀವಿ ಅಂತ ಬಂದವ್ರಿಗೆ ಅದೊಂದು ಇರಬೇಕು ತಲೆಯಲ್ಲಿ, ಸಬ್ಜೆಕ್ಟಿವ್. ಟೇಸ್ಟು ಸಬ್ಜೆಕ್ಟಿವು. ಒಬ್ಬೊಬ್ಬನಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬನಿಗೆ ಇಷ್ಟ ಆಗಲ್ಲ. ನಮಗೂ ಅಷ್ಟೇ, ಇದು ನನಗೆ ಇಷ್ಟ ಆಗಿರುತ್ತೆ. ಇಲ್ಲೇ ತಿಂದಿರೋ ನಮ್ಮ ಫ್ರೆಂಡ್ಸಲ್ಲಿ ಯಾರಿಗೂ ಇಷ್ಟ ಆಗಿರಲ್ಲ. ಅವಾಗ ಇನ್ನೊಬ್ಬ ಫ್ರೆಂಡ್ ತೊಗೊಂಬಂದರೆ ಸೊ ಅವ್ನ ರುಚಿನೇ ಬೇರೆ ಥರ ಇರುತ್ತೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ವೀಡಿಯೋಗಳನ್ನ ಮಾಡಬೇಕು. ಇಷ್ಟ ಆಗಿಲ್ಲ ಅಂದರೆ ಆ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಇದು ನಮ್ಮ ಪಾಲಿಸಿ, ನಾವು ಫಾಲೋ ಮಾಡ್ಕೊಂಡಿರೋದು 6 ವರ್ಷದಿಂದ. ಏನು ಅಂದರೆ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವು ವೀಡಿಯೋ ಅಪ್ಲೋಡ್ ಆಗಲ್ಲ. ಆ ಥರ ಎಷ್ಟೊಂದು ದೊಡ್ಡ ರೆಸ್ಟೋರೆಂಟ್ಗಳು ಹಾಗೂ ಹೊಗಳಿರೋ ದೊಡ್ಡ ರೆಸ್ಟೋರೆಂಟ್ಗಳು ವೀಡಿಯೋಸೇ ಹಾಕಿಲ್ಲ ನಾವು, ಯಾಕಂದರೆ ನಮ್ಗೆ ಇಷ್ಟ ಆಗಿಲ್ಲ ಅಂತ. ಸೊ ಹಾಗಂದ್ಬಿಟ್ಟು ಅದು ಚೆನ್ನಾಗಿಲ್ಲ ಅಂತ ಅಲ್ಲ, ಅದು ಚೆನ್ನಾಗಿದೆ. ಅದನ್ನು ಯಾರ್ಯಾರು ಇಷ್ಟಪಡ್ತಾರೋ ಅವ್ರಿಗೆ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಅವ್ರದ್ದು ಇದನ್ನು ನಾವು ಕೆಟ್ಟದ್ದು ತಪ್ಪು ಅಂತ ಹೇಳಕ್ಕೆ ಹೋಗ್ಬಾರ್ದು ಅಷ್ಟೇ. ಏನಂತ ಸಂಜಿತ್ತು ಕರೆಕ್ಟಾ? ಸೊ ಇದೇನು ಕೇಳಿದೆ ಅಂತ ಗೊತ್ತಾಗ್ಬೋದು. ತುಂಬ ಜನ ಕಮೆಂಟಲ್ಲಿ ಕೇಳ್ತಿರ್ತಾರೆ. ಎಲ್ಲರಿಗೂ ಇದೊಂದು ಮೆಸೇಜು. ಏನಕ್ಕೆ ನಾವು ಬರೀ ಚೆನ್ನಾಗಿರೋ ವೀಡಿಯೋ ಚೆನ್ನಾಗಿದೆ ಅಂತೀವಿ ಅಂದರೆ ಚೆನ್ನಾಗಿ ಇಷ್ಟ ಆದರೆ ಮಾತ್ರ ಹಾಕೋದು, ಅದಕ್ಕೋಸ್ಕರ ಹಾಕೋದು. ಸಿಂಪಲ್. ಸೊ ಇಲ್ಲೂ ಬಂದಾಗ ನಿಮಗೆ ಒಂದ್ಸಲ ಟೇಸ್ಟ್ ಮಾಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಡಿ. ಸೊ ನಮಗೂ ಇದರಿಂದ ಏನೂ ಆಗಬೇಕಾಗಿಲ್ಲ, ಅವ್ರಿಗೂ ಏನು ಬೇಕಾಗಬೇಕಾಗಿಲ್ಲ. ನಾವು ತಿಂದ್ವಿ, ಕಾಸು ಕೊಟ್ವಿ, ಅವ್ರ ವ್ಯಾಪಾರ ಆಯಿತು. ಸೊ ನಮ್ಮಿಂದ ನೋಡ್ಕೊಂಡು ಬಂದರೆ ಅವ್ರಿಗೆ ಯೂಸ್ ಆಗುತ್ತೆ. ಬಂದಿಲ್ಲ ಅಂದರೆ ಯಾರು ಬಂದಿಲ್ಲ ಅಂದ್ರೂ ಅವ್ರಿಗೇನು ಲಾಸ್ ಇಲ್ಲ. ಅವ್ರಿಗೆ ಇವಾಗ ಆಗ್ತಿರೋ ವ್ಯಾಪಾರ ಆಗ್ತಾನೆ ಇರುತ್ತೆ. ಸೊ ಇದರಲ್ಲಿ ನಮ್ಮ ಗಂಟು ಹೋಗೋಲ್ಲ, ಅವ್ರ ಗಂಟು ಹೋಗೋಲ್ಲ, ಯಾರ ಗಂಟು ಹೋಗೋಲ್ಲ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.